ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಇವತ್ತು ಒಂದು ವಿಡಿಯೋದಲ್ಲಿ ಹೇಳಬೇಕಂದ್ರೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿದೆ ಅವರೆಲ್ಲರಿಗೂ ಇಂಪಾರ್ಟೆಂಟ್ ವಿಡಿಯೋನ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಪ್ಪ ಇಂಪಾರ್ಟೆಂಟ್ ಅಂದರೆ ಹೇಳ್ಬೇಕಂದ್ರೆ ನಿಮ್ಮ ಒಂದು ಚಾನಲಲ್ಲಿ ಈ 5 ಮಿಸ್ಟೇಕ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಮೌಂಟೇಶನ್ ಆನ್ ಲೆವೆಲ್ ಡಿಸೇಬಲ್ ಆಗುತ್ತೆ. ನಿಮ್ಮ ಒಂದು ಮೌಂಟೇಶನ್ ಡಿಸೇಬಲ್ ಆಗೋ ಚಾನ್ಸ್ ತುಂಬ ಇದೆ. ಈ 5 ಮಿಸ್ಟೇಕ್ ನಿಮ್ಮ ಒಂದು ಚಾನಲಲ್ಲಿ ನೀವು ಇದು ಮಿಸ್ಟೇಕ್ ಮಾಡಿದರೆ ನಿಮ್ಮೊಂದು ಚಾನಲ್ ಡಿಸೇಬಲ್ ಆಗುತ್ತೆ. ನೀವು ನೋಡಿದರೆ ಎಷ್ಟೋ ಕಷ್ಟಪಟ್ಟು ನಿಮ್ಮೊಂದು ಚಾನಲ್ ನೀವು ಮೌಂಟೇಶನ್ ಆಗ್ಬೇಕ್ರಿ, ಹಂಗೆ ಸುಮ್ಮನೆ ಮೌಂಟೇಶನ್ ಆಗಿದ್ರೆ ಆಗುತ್ತಾ? ಇಲ್ಲ, ಎಷ್ಟೋ ಕಷ್ಟಪಟ್ಟು ಒಂದು 1000 ಸಬ್ಸ್ಕ್ರೈಬರ್ ನಾವು ಸರ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಹೇಗೋ ಕಷ್ಟ ಅಂದ್ರೆ ಹೇಳ್ಬೇಕ್ರಿ, ತುಂಬ ಕಷ್ಟಪಟ್ಟು ಬಂದು ನೀವು ಮೌಂಟೇಶನ್ ಮಾಡಿರ್ತಾರೆ. ನಿಮ್ಮೊಂದು ಚಾನಲಲ್ಲಿ ಕಷ್ಟಪಟ್ಕೊಂಡು ಮೌಂಟೇಶನ್ ಮಾಡಿರ್ತಾರೆ. ಅದು ಹಂಗೆ ಆಗಲ್ಲ. ನೀವು ಅಷ್ಟು ಕಷ್ಟಪಟ್ಟಿರ್ತಾರೆ ಅದರಲ್ಲಿ. ಆ ಥರ ಕಷ್ಟಪಟ್ಟು ನೀವು ಮೌಂಟೇಶನ್ ನಿಮ್ಮೊಂದು ಚಾನಲ್ ಮೌಂಟೇಶನ್ ಮಾಡ್ತೀರಾ. ಆದರೆ ನೀವು ಬರೀ ಕೇವಲ 5 ನಿಮಿಷದಲ್ಲಿ ನಿಮ್ಮೊಂದು ಚಾನಲ್ ನೀವು ಮೌಂಟೇಶನ್ ಡಿಸೇಬಲ್ ಮಾಡ್ಕೋತೀರ. ಇವು 5 ಮಿಸ್ಟೇಕ್ ನೀವು ಏನಾದರೂ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಚಾನಲ್ ಏನೂ ಆಗೋಲ್ಲ. ಹೇಳ್ಬೇಕಾರೆ ಈ 5 ಮಿಸ್ಟೇಕ್ ನೀವು ಮಾಡಿದರೆ ಗ್ಯಾರಂಟಿ ಡಿಸೇಬಲ್ ಮಾಡ್ತಾರೆ ನಿಮ್ಮೊಂದು ಚಾನಲ್ ಮೌಂಟೇಶನ್. ನಿಮ್ಮೊಂದು ಮೌಂಟೇಶನ್ ನೀವು ಡಿಸೇಬಲ್ ಆದರೆ ನಿಮಗೇನೇ ಲಾಭ? ನೀವು ಚಾನಲಲ್ಲಿ ಬರೋದೇ ಏನು? ನೀವು ಎದಕ್ಕೋಸ್ಕರ ಬರ್ತೀರ? ಏನು ನಿಮಗೆ ಹೇಳ್ಬೇಕಾರೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ಫಲಿತಾಂಶ ಸಿಗಲಿಲ್ಲ ಅಂದರೆ ನೀವು ವೇಸ್ಟ್ ಎಲ್ಲ ನೀವು ಮಾಡಿ ವೇಸ್ಟು. ಅದಕ್ಕೋಸ್ಕರ ಹೇಳ್ತಾರೆ ನೀವು 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಆ 5 ಮಿಸ್ಟೇಕ್ ಯಾವುದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಅಂತ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಸದ್ಯದಲ್ಲಿ ನನ್ನ ಚಾನಲ್ ಕೂಡ 2K ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಇನ್ನೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಯಾರು ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ಬನ್ನಿ ಫ್ರೆಂಡ್ಸ್. ಈಗ ಮೊದಲನೇ ಮಿಸ್ಟೇಕ್ ಬಂದುಬಿಟ್ಟು ನಿಮ್ಮೊಂದು ಚಾನಲಲ್ಲಿ ಮೌಂಟೇಶನ್ ಆನ್ ಆದರೆ ಯಾವುದೇ ಕಾರಣಕ್ಕೂ ಈ ಮೊದಲನೇ ಮಿಸ್ಟೇಕ್ ಮಾಡ್ಕೋಬೇಡಿ. ಮೊದಲನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಂದ್ರೆ ನಿಮ್ಮ ಒಂದು ವಿಡಿಯೋ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಹೇಳ್ಬೇಕಂದ್ರೆ ತುಂಬ ಜನ ಏನು ಮಾಡ್ತಾರೆ, ಎಷ್ಟೋ ಆಸೆ ಪಡ್ತಾರೆ. ಯಾಕಂದರೆ ನಾನು ನನ್ನ ಒಂದು ವಿಡಿಯೋ ನಾನೇ ನೋಡಿ, ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ವಿಡಿಯೋ ನೋಡಿ, ನನ್ನ ವ್ಯೂಸ್ ಪಡ್ಕೊಂಡು ನನ್ನ ವಿಡಿಯೋ ನೋಡಿ ನಾನೇ ಅಮೌಂಟ್ ಒಂದಿಟ್ಟು ಹೇಳ್ಬೇಕಾರೆ ಮನಿ ಒಂದಿಟ್ಟು ನೋಡ್ಬೋದು. ಎಲ್ಲರೂ ಹೇಳ್ಬೇಕನ್ನೋದು ಎಲ್ಲರೂ ಮೇನ್ ಪಾಯಿಂಟ್ ಮೌಂಟೇಶನ್ ಆದ ಕೂಡ ಎಲ್ಲರಿಗೂ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ನನ್ನ ಒಂದು ವಿಡಿಯೋ ನೋಡಿ ನಾನೇ ನೋಡೋಕತ್ತಾರೆ, ನನಗೊಂದು ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ ಅಂತ ಆಸೆ ಪಡುತ್ತಾರೆ. ನನಗೊಂದು ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ ಅಂತ ಆಸೆ ಪಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗಬೇಡಿ. ನೀವು ವಿಡಿಯೋ ನೋಡಿದರೆ ಅಕಸ್ಮಾತ್ ಯೂಟ್ಯೂಬರ್ಸ್ ಕಣ್ಣಿಗೆ ಬಿದ್ದರೆ ಗ್ಯಾರಂಟಿ ಹೊಡಿತಾರೆ, ನಿಮ್ಮ ಒಂದು ಚಾನಲ್ ಡಿಸೇಬಲ್ ಮಾಡುತ್ತಾರೆ. ಹೇಳ್ಬೇಕಾರೆ ಎಷ್ಟೋ ಕಷ್ಟಪಟ್ಟು ಮಾಡಿದರೆ ಚಾನಲ್ ಉಳಿಸ್ಕೊಳ್ಳಿ ಅನ್ನೋ. ನಿಮ್ಮೊಂದು ವಿಡಿಯೋ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗಬೇಡಿ. ನಿಮ್ಮೊಂದು ವಿಡಿಯೋ ನಿಮಗೆ ಸ್ವಲ್ಪ ಈಗ ವ್ಯೂಸ್ ಕಡಿಮೆ ಬರುತ್ತೆ, ಸಬ್ಸ್ಕ್ರೈಬ್ ಕಡಿಮೆ ಇದ್ದರೆ ಈಗ ಸ್ವಲ್ಪ ನಿಮಗೆ ವ್ಯೂಸ್ ಕಡಿಮೆ ಬರುತ್ತೆ, ದುಡ್ಡು ಸ್ವಲ್ಪನೂ ಕಡಿಮೆ ಬರುತ್ತೆ. ನಿಮಗೆ ಮುಂದೆ ಹೋಗ್ತಾ ನೀವು ದೊಡ್ಡ ಯೂಟ್ಯೂಬರ್ಸ್ ಆಗ್ತಾರಲ್ಲ, ಆವಾಗ ನಿಮಗೂ ಕೂಡ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ನೀವು ಈಗಲೇ ಬಂದು ಏನು ಮಾಡ್ತಾರೆ, ನಿಮ್ಮೊಂದು ವಿಡಿಯೋ ನೀವು ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗಬೇಡಿ. ಮೊದಲನೇ ಪಾಯಿಂಟ್. ಅಷ್ಟು ಮೇರೆ ನಿಮಗೆ ನೋಡುವ ಆಸೆ ಆದರೆ ನಿಮ್ಮೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಬೆಟರ್ ಇದು. ನಿಮ್ಮೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಯಾವುದೇ ಕಾರಣಕ್ಕೂ ನಿಮ್ಮೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೋಡಿದರೆ ನಿಮ್ಮ ಒಂದು ಚಾನಲ್ಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಮಿಸ್ಟೇಕ್ ಕೂಡ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ಯೂಟ್ಯೂಬ್ ಹೇಳ್ಬೇಕಾದ್ರೆ ತುಂಬ ಸ್ಟ್ರಿಕ್ ಇದೆ ಈಗ. ಯಾಕಂದರೆ ತುಂಬ ಚಾನಲ್ಗಳು ಮೌಂಟೇಶನ್ ಆಗ್ತಿದೆ. ಅದಕ್ಕೋಸ್ಕರ ಈಗ ಯಾವುದೇ ಒಂದು ಸಿಕ್ಕರೆ ಯೂಟ್ಯೂಬರ್ಸ್ ತೆಗೆದು ಹೋಗಿತಾರೆ. ಇದು ಹೇಳ್ತಾ ಇದ್ದೀನಿ ಮೊದಲನೇ ಮಿಸ್ಟೇಕು. ಇನ್ನು ಎರಡನೇ ಮಿಸ್ಟೇಕ್ ನೋಡೋಣ ಬನ್ನಿ. ಎರಡನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಾರೆ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ವಿಡಿಯೋ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ ಮೌಂಟೇಶನ್ ಆದಾಗ. ಯಾಕಂದರೆ ಹೇಳ್ಬೇಕಾದ್ರೆ ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಒಂದು ವಿಡಿಯೋ ವೈರಲ್ ಆಗಿದೆ, ಆ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡ್ತಾರೆ. ಯಾಕೆಂದರೆ ನನಗೂ ವ್ಯೂಸ್ ಬರೋದನ್ನು ನನಗೂ ಕೂಡ ದುಡ್ಡು ಜಾಸ್ತಿ ಬರುತ್ತೆ. ಈ ಮೇನ್ ಪಾಯಿಂಟ್ ಇದ್ದರು ಎಲ್ಲದರಲ್ಲಿ ದುಡ್ಡು ಹೇಳ್ಬೇಕಾರೆ ದುಡ್ಡು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಪೋಸ್ಟ್ ಮಾಡಿ ನನಗೂ ಜಾಸ್ತಿ ವ್ಯೂಸ್ ಬರೋದನ್ನು ನಾನು ಕೂಡ ಜಾಸ್ತಿ ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ ಇದ್ದಾರೆ, ತುಂಬ ಜನ ಅಂತ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮೊಂದು ವಿಡಿಯೋ ಇನ್ನೊಬ್ಬರ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಂಡ್ಬಂದು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ಅದನ್ನು ಕೂಡ ಹೊಡಿತಾರೆ, ಗ್ಯಾರಂಟಿ ಹೊಡಿತಾರೆ. ಹೇಳ್ತಾ ಇದ್ದೀನಿ ಕೇಳಿ, ಗ್ಯಾರಂಟಿ ಹೊಡಿತಾರೆ, 100% ಹೊಡಿತಾರೆ. ನೀವು ಎಷ್ಟೋ ಕಷ್ಟಪಟ್ಟು ಮಾಡಿದ್ದು ಬರೀ 5 ನಿಮಿಷದಲ್ಲಿ ನಿಮ್ಮನ್ನು ಸುಟ್ಟು ಹಾಕುತ್ತಾರೆ, ಆ ಥರ ಮಾಡ್ತಾರೆ. ಇದನ್ನು ಕೂಡ ಯಾವುದೋ ಕಾರಣಕ್ಕೂ ಮಾಡ್ಕೊಡಿ. ಎರಡನೇ ಮಿಸ್ಟೇಕಲ್ಲಿ ನಿಮ್ಮೊಂದು ವಿಡಿಯೋ ಯಾವುದಕ್ಕೆ ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡ್ಬಂದು ನಿಮ್ಮೊಂದು ಚಾನಲ್ ಹಾಕಕ್ಕೆ ಹೋಗ್ಬೇಡಿ. ಇದನ್ನು ಕೂಡ ಹಾಕಕ್ಕೆ ಹೋಗ್ಬಿಡಿ. ಹೇಳ್ತಾ ಇದ್ದೀನಿ ನಾನು ಹೇಳ್ಬೇಕಾರೆ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆದರೂ ಸುಲಭ ಅಲ್ಲ. ಹೇಳ್ತಾ ಇದ್ದೀನಿ ನಿಮಗೋಸ್ಕರ. ಇವು ಎರಡೂ ತಪ್ಪು ಮಾರಕ್ಕೆ ಹೋಗ್ಬಿಡಿ. ಇನ್ನು ಮೂರನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಾರೆ
ನೀವು ಯಾವುದೇ ಒಂದು ವಿಡಿಯೋ ಮಾಡಿರ್ತಾರ ಆ ವಿಡಿಯೋ ತಕ್ಕಂತೆ ನೀವು ತಮ್ಮೇಲೆ ಹಾಕಲ್ಲ ಹೇಳ್ಬೇಕಾರೆ. ಯಾವುದೋ ಒಂದು ಕಂಟೆಂಟ್ ವಿಡಿಯೋ ಮಾಡಿರ್ತಾರೆ ಹೇಳ್ಬೇಕಾರೆ, ಯಾವುದೋ ಒಂದು ಕಂಟೆಂಟ್ ವಿಡಿಯೋ ಮಾಡಿರ್ತಾರೆ ಅಲ್ಲಿ ಯಾವುದೋ ಒಂದು ತಮ್ಮೇಲೆ ಇರುತ್ತೆ, ಇದನ್ನು ಕೂಡ ಮಾಡ್ಕೋಬೇಡಿ ಹೇಳ್ಬೇಕಾರೆ. ನೀವು ವಿಡಿಯೋ ತಕ್ಕಂತೆ ತಮ್ಮೇಲೆ ಹಾಕಿ. ವ್ಯೂಸ್ ಸ್ವಲ್ಪ ಕಡಿಮೆ ಬರುತ್ತೆ, ಬರಲಿ, ಸ್ಟಾರ್ಟಿಂಗ್ ವ್ಯೂಸ್ ಕಡಿಮೆ ಬರುತ್ತೆ ನಿಮಗೆ ಹೇಳ್ಬೇಕಾರೆ. ಮೌಂಟೇಶನ್ ಆದರೂ ಕೂಡ ಒಮ್ಮೆ 1 ಲಕ್ಷ 1 ಲಕ್ಷ 20 ಲಕ್ಷ 20,000 ವ್ಯೂಸ್ ಬಂದ್ರೆ ಬರುತ್ತಾ? ಇಲ್ಲ. ಸ್ಟಾರ್ಟಿಂಗ್ ಆಗಿ ನೀವು ಏನು ಯಾವ ಕಂಟೆಂಟ್ಸ್ ವಿಡಿಯೋ ಮಾಡಿದ್ರೆ ಅದೇ ಕಂಟೆಂಟ್ಸ್ ಬಗ್ಗೆ ನೀವು ಏನು ಮಾಡಬೇಕು, ತಮ್ಮೇಲೆ ಹಾಕಬೇಕು. ಏನು ಮಾಡ್ತಾರೆ ನೀವು ತಮ್ಮೇಲೆ ಹಾಕೋದು ಬಿಟ್ಟು ವ್ಯೂಸ್ ಬರಲಿ ಅಂತ ಅದು ಯಾವುದೋ ಟ್ರೆಂಡಿಂಗ್ ತಮ್ಮೇಲೆ ಹಾಕೋದು, ಮತ್ತು ಇನ್ನೊಬ್ಬರು ತಮ್ಮೇಲೆ ಹಾಕಿರ್ತಾರೆ, ತಮ್ಮೇಲೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನ ಕಟ್ ಮಾಡಿ ಅದು ಬರೋಬ್ಬರಿ ಅದರಷ್ಟೇ ಕಟ್ ಮಾಡಿ ಅದನ್ನ ನಿಮ್ಮ ಒಂದು ಚಾನಲಲ್ಲಿ ಹಾಕ್ತೀರಾ ನಿಮ್ಮ ಒಂದು ವಿಡಿಯೋಗೆ. ಇದನ್ನೂ ಮಾಡೋಕ್ಕೆ ಹೋಗ್ಬಿಡಿ, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋದ್ರೆ ನಿಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮ್ಮೊಂದು ಚಾನಲ್. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಮಾನಿಟೈಸೇಷನ್ ಡಿಸೇಬಲ್ ತುಂಬ ಅಂದರೆ ತುಂಬ ಸ್ಟ್ರಿಕ್ ಇದೆ. ಯೂಟ್ಯೂಬ್ ತುಂಬ ಅಂದರೆ ತುಂಬ ಸ್ಟ್ರಿಕ್ ಇದೆ. ಅದಕ್ಕೋಸ್ಕರ 3ನೇ ತಪ್ಪು ಕೂಡ, ಈ ತಪ್ಪನ್ನು ಕೂಡ ಮಾಡ್ಕೊಬಿಡಿ. ಇನ್ನೂ ನೀವು ಯಾವುದೋ ಕಂಟೆಂಟ್ಸ್ ವಿಡಿಯೋ ಮಾಡಿದ್ರೆ ಆ ಕಂಟೆಂಟ್ಸ್ ಬಗ್ಗೆ ನೀವು ತಮ್ಮೇಲೆ ಹಾಕಿ, ಅದಕ್ಕೇನೂ ಆಗೋಲ್ಲ. ಯಾವುದೇ ಕಾರಣಕ್ಕೂ ವ್ಯೂಸ್ ಬರೋಲ್ಲ ಇಷ್ಟೇ, ಅದಕ್ಕೆ ಏನೂ ಆಗೋಲ್ಲ ಹೇಳ್ಬೇಕಾರೆ. ಅದು ವ್ಯೂಸ್ ಈಗ ಸ್ಟಾರ್ಟಿಂಗ್ ಬರೋಲ್ಲ, ಮುಂದೆ ಓದ್ತಾ ಬರುತ್ತೆ. ಅದಕ್ಕೂ ಸ್ವಲ್ಪ ಟೈಮ್ ಬೇಕು, ಟೈಮ್ ಇದ್ದರೆ ಎಲ್ಲ ಆಗುತ್ತೆ. ಇದು 3ನೇ ಮಿಸ್ಟೇಕ್. ಇನ್ನು 4ನೇ ಮಿಸ್ಟೇಕ್ ಹೇಳ್ಬೇಕಾದ್ರೆ ನಿಮ್ಮೊಂದು ತಮ್ಮೇಲೆ ಮಾಡಿರ್ತಾರ, ಆ ತಮ್ಮೇಲೆಗೆ ಇನ್ನೊಬ್ಬರು ಯೂಟ್ಯೂಬರ್ಸ್ ಫೋಟೋ ಯಾಕೆ ಹಾಕ್ತೀರಾ? ಯಾಕೆ ವ್ಯೂಸ್ ಜಾಸ್ತಿ ಬರಲ್ಲ ಅಂತ? ನೀವು ವ್ಯೂಸ್ ಜಾಸ್ತಿ ಬರಲ್ಲ ಅಂತ ನೋಡ್ತಿದ್ರೆ ಅವರು ಯೂಟ್ಯೂಬರ್ಸ್ ನೋಡ್ತಾರೆ, ಇವನ್ನ ತಮ್ಮೇಲೆ ಹಾಕೋದು ಬಿಟ್ಟು ನೀವು ತಮ್ಮೇಲೆ ಮೇಲೆ ಇನ್ನೊಬ್ಬರು ಫೋಟೋ ಹಾಕ್ತೀರಾ. ಅದೇ ಥರ ನಿಮ್ಮ ಫೋಟೋ ಹಾಕೋಲಿ. ನಿಮ್ಮ ಒಂದು ಯೂಟ್ಯೂಬಲ್ಲ ಅವ್ರ ಯೂಟ್ಯೂಬಲ್ಲಿ ಅವರು ಫೋಟೋ ಹಾಕ್ತಾರೆ, ನಿಮ್ಮ ಒಂದು ಯೂಟ್ಯೂಬಲ್ಲಿ ಅವರ ಫೋಟೋ ಹಾಕಿದರೆ ಅವ್ರು ಏನಂತಾರೆ, ಅವರ ಯೂಟ್ಯೂಬ್ ಅದು, ನಿಮ್ಮದೇ ಯೂಟ್ಯೂಬ್ ಅದು, ಅವ್ರದ್ದು ಹಾಕೋದಕ್ಕೆ ಇಲ್ಲ ಹೇಳ್ಬೇಕಾದ್ರೆ. ಇದನ್ನು ಕೂಡ ಮಾಡೋಕ್ಕೋಗ್ಬಿಡಿ. ನಿಮ್ಮೊಂದು ಫೋಟೋ ಮೇಲೆ, ನಿಮ್ಮೊಂದು ತಮ್ಮೇಲೆ ಮೇಲೆ ನಿಮ್ಮ ಒಂದು ಫೋಟೋನೇ ಇರಬೇಕು ಪೇಂಜೆ. ಅದನ್ನ ಬಿಟ್ಟು ಮತ್ತು ಇರೋದವ್ರ ಫೋಟೋ, ಅಷ್ಟು ದೊಡ್ಡ ಸ್ಟಾರ್ಗಳ ಫೋಟೋ, ದೊಡ್ಡ ಯೂಟ್ಯೂಬರ್ಸ್ ಫೋಟೋ ಹಾಕಿದ್ರೆ ಸ್ವಲ್ಪ ವ್ಯೂಸ್ ಬರುತ್ತೆ ಅಂತ ಎಲ್ಲರೂ ಆಸೆ ಪಡ್ತಾರೆ. ಎಲ್ಲರೂ ಆಸೆ ಪಡ್ತಾರೆ, ನಾನು ಕೂಡ ಆಸೆ ಪಡ್ತೀನಿ. ಅದಕ್ಕೋಸ್ಕರ ನಿಮಗೋಸ್ಕರ ಹೇಳ್ತದೆ, ನಿಮ್ಮೊಂದು ಮಾನಿಟೈಸೇಷನ್ ಆನ್ ಇರಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಫೋಟೋ, ಇನ್ನೊಬ್ರದ್ದು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಹೇಳ್ಬೇಕಂದ್ರೆ. ಇನ್ನೊಬ್ಬರು ಫೋಟೋ ಹಾಕಿದ್ರೆ ನಿಮಗೆ ಪ್ರಾಬ್ಲಮ್ಮು. ಅದನ್ನೂ ಕೂಡ ಹೇಳ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಕೂಡ ಇದು ಮಾಡಿದರೆ ನೀವು ಇದನ್ನಾಗುತ್ತೆ ಹೇಳ್ಬೇಕಾರೆ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಪೇಜ್ ಯೂಸ್ ಮಾಡ್ಕೊಬೇಡಿ. ನಿಮ್ಮೊಂದು ಯೂಟ್ಯೂಬಲ್ಲ, ನಿಮ್ಮೊಂದು ಪೇಜ್ ಯೂಸ್ ಮಾಡಿ. ಇದನ್ನು 4ನೇ ಮಿಸ್ಟೇಕ್ ಕೂಡ ಮಾಡ್ಕೊಬೇಡಿ. ಇನ್ನು 5ನೇ ಮಿಸ್ಟೇಕ್ ಏನಪ್ಪ ಅಂದರೆ ಏನು ಹೇಳ್ಬೇಕಾದ್ರೆ, ನೀವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ನೀವು ಇನ್ನೊಬ್ಬರು ಯೂಟ್ಯೂಬರ್ಸ್ ಯಾವುದೇ ಕಾರಣಕ್ಕೂ ರೋಸ್ಟ್ ವಿಡಿಯೋ ಮಾಡೋಂಗಿಲ್ಲ ಹೇಳ್ಬೇಕಾರೆ. ಇನ್ನೊಬ್ಬರು ಯೂಟ್ಯೂಬರ್ಸ್ ಬಗ್ಗೆ ಕೆಟ್ಟದಾಗಿ ಯಾವುದೇ ಕಾರಣಕ್ಕೂ ಮಾತಾಡೋದ್ರಿಂದ ಅದನ್ನು ಕೂಡ ಮಾನಿಟೈಸೇಷನ್ ತುಂಬ ಪ್ರಾಬ್ಲಮ್, ಡಿಸೇಬಲ್ ಮಾಡ್ತಾರೆ, ಅದಕ್ಕೂ ಕೂಡ ಮಾಡ್ತಾರೆ. ಹೇಳ್ತಾ ಇದ್ದೀನಿ, ಇನ್ನೊಬ್ಬರು ಯೂಟ್ಯೂಬರ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ಬೇಡಿ. ಮತ್ತು ಅದ್ರ ಜೊತೆಗೆ ಹೇಳ್ಬೇಕಾದ್ರೆ ಇನ್ನೊಬ್ಬರು ಯೂಟ್ಯೂಬರ್ಸ್ ನೀವು ಹ್ಯಾಶ್ಟ್ಯಾಗಲ್ಲಿ ಬಳಸೋಂಗಿಲ್ಲ. ಇನ್ನೊಬ್ಬರು ಯೂಟ್ಯೂಬರ್ಸ್ ನೇಮ್ ಹಾಕಿ ಹ್ಯಾಶ್ಟ್ಯಾಗ್ ಹಾಕಿ ಬಳಸ್ತೀರಾ. ಅವರು ಈಗ ಎಕ್ಸಾಂಪಲ್ ಆಗಿ ಯಾರೋ ದೊಡ್ಡ ಯೂಟ್ಯೂಬರ್ಸ್ ಎಕ್ಸಾಂಪಲ್ ತೆಗೆದು ಮನೋಸ್ ಡೇ ಅಂತ ಹಾಕಿರ್ತಾರೆ ದೊಡ್ಡ ಯೂಟ್ಯೂಬರ್ಸ್ ಅವರು ಹಿಂದಿಯಲ್ಲಿ ಹೇಳ್ಬೇಕಾರೆ, ಅವರು ನೀವು ನೇಮ್ ಬಳಸ್ತೀರಾ. ಅದನ್ನೂ ತಪ್ಪು ಮಾಡ್ಕೊಬೇಡಿ. ಅದರಿಂದ ನಿಮ್ಮ ಯೂಟ್ಯೂಬರ್ಸ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಹೇಳ್ತಾ ಇದ್ದೀನಿ, ಇನ್ನೊಮ್ಮೆ ನಿಮ್ಮೊಂದು ವೀಡಿಯೋ ನೀವೇ ನೋಡೋಕೋಗ್ಬಿಡಿ. ಮತ್ತು ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ವೀಡಿಯೋ ಹಾಕೋಗ್ಬಿಡಿ. ಯಾವುದೇ ಕಾರಣಕ್ಕೂ ಕಂಟೆಂಟ್ಸ್ ಬೇರೆ ತಮ್ಮೇಲೆ ಬೇರೆ ಹಾಕೋಗ್ಬಿಡಿ. ಮತ್ತು ಇನ್ನೊಬ್ಬರು ತಮ್ಮೇಲೆ ಫೋಟೋಸನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹಾಕೋಗ್ಬಿಡಿ. ಮತ್ತು ಅದ್ರ ಜೊತೆಗೆ ನೀವು ಯಾವುದೇ ಯೂಟ್ಯೂಬರ್ಸ್ಗೆ ರೋಸ್ಟ್ ಮಾಡೋಂಗಿಲ್ಲ, ಯಾವುದೇ ಯೂಟ್ಯೂಬರ್ಸ್ಗೆ ನೀವು ಇದು ಮಾಡೋಂಗಿಲ್ಲ. ಇಷ್ಟೇ ಹೇಳೋದು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ. ಈ 5 ಮಿಸ್ಟೇಕ್ ಹೇಳಿದ್ರೆ, ಈ 5 ಮಿಸ್ಟೇಕ್ ನೀವು ಮಾಡಿದರೆ ಗ್ಯಾರಂಟಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನನ್ನು ಅನ್ಲೇಬಲ್ ಮಾಡ್ತಾರೆ, ಪಕ್ಕಾ ಹಿಡಿತಾರೆ ಹೇಳ್ಬೇಕಾದ್ರೆ. ನೀವು ಮಾನಿಟೈಸೇಷನ್ ಮಾಡ್ಬೇಕಂದ್ರೆ ತುಂಬ ಎಷ್ಟೋ ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡಿರ್ತಾರೆ. ಆ ಮಾನಿಟೈಸೇಷನ್ಗೆ ಡಿಸೇಬಲ್ ಆದರೆ ನೀವು ಏನು ಮಾಡ್ತೀರಾ? ಅದಕ್ಕೋಸ್ಕರ ಹೇಳ್ತಾರೆ, ನೀವು 5 ಮಿಸ್ಟೇಕ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ, ಈ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಯಾವ ಯೂಟ್ಯೂಬರ್ಸ್ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಮಾಡಿದರೆ ಪಕ್ಕಾ ಮಾತ್ರ 100% ಹೊಡಿತಾರೆ ಪಕ್ಕಾ. ಈಗಿನ ಟೈಮ್ದಲ್ಲಿ ಹೇಳ್ಬೇಕಾದ್ರೆ ತುಂಬ ಯೂಟ್ಯೂಬರ್ಸ್ ಕ್ರಿಯೇಟ್ ಆಗಿದ್ದಾರೆ, ಪಕ್ಕಾ ಹೊಡಿತಾರೆ. ಎಲ್ಲ ಯೂಟ್ಯೂಬರ್ಸ್ ದಿನಕ್ಕೊಂದು ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ 5 ತಪ್ಪುಗಳು ಮಾಡೋಕ್ಕೆ ಹೋಗ್ಬಿಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ 5 ಮಿಸ್ಟೇಕ್ ಮಾಡಿದರೆ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ 5 ಮಿಸ್ಟೇಕ್ ಕೂಡ ನಿಮ್ಗೆ ತಿಳಿಸ್ಕೊಡಿದ್ದೀನಿ ಪ್ರತಿಯೊಂದು. ಇವತ್ತಿನ ಒಂದು ವಿಡಿಯೋ ಇಷ್ಟ ಇದೆ ಅಂತ ನನಗೆ ಅನಿಸಿದೆ. ಇಷ್ಟ ಆದರೆ ನೀವು ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಮತ್ತು ಯಾರಾದ್ರೂ ನಾನು ಕನ್ನಡದವ್ರು ನೋಡ್ತಾರೆ ಒಂದು ಲೈಕ್ ಮಾಡಿ. ನಾನು ಇದೇ ಥರ ಜಾಸ್ತಿ ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಜೈ ಕರ್ನಾಟಕ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.